ಒಂದು ಥರದಲ್ಲಿ ನಾವು ಎತ್ತಂಗಡಿ ಆದವರು ಸರ್, ಡಿಸ್ಪ್ಲೇಸ್ಡು. ಪಣಂಬೂರಿನಲ್ಲಿ ಐ ಥಿಂಕ್ 1962 ಇಸ್ವಿ ಅನಿಸುತ್ತೆ, ಪಣಂಬೂರಿನಲ್ಲಿ ಇರ್ತಕ್ಕಂಥವನ್ನೆಲ್ಲರೂ ಕೂಡ ಪೋರ್ಟ್ ಬರುತ್ತೆ, ಅಲ್ಲಿ ಆರ್ಬಾರ್ ಬರುತ್ತೆ ಅಂತ ನಮ್ಮೆಲ್ಲರೂ ಕೂಡ ಕಾಟಿಪಲ್ಲ ಅನ್ನುವ ಜಾಗಕ್ಕೆ ಕಳಿಸ್ತಾರೆ. ನಾವು ಭಾಳ ಸಣ್ಣವಳು. ನಮ್ಮ ತಂದೆ ನಮಗೆಲ್ಲ ಒಂದು 3-3.5 ವರ್ಷ ಇದ್ದಾಗ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋಗ್ತಾರೆ. ನನ್ನ ತಾಯಿ ಯಾವಾಗಲೂ ಕೂಡ ಪ್ರಶ್ನೆಯನ್ನು ಮಾಡ್ತಾನೇ ಇರ್ತಿದ್ರು. ಒಂದು ಡಿಸ್ಪ್ಲೇಸ್ಡು, ಇನ್ನೊಂದು ಊರಿಂದ ಊರಿಗೆ ಹೋಗಿ ತಂದೆ ತಾಯಿಯನ್ನು ಕಳ್ಕೊಂಡಂಥ ನನ್ನ ತಾಯಿ ಪಡುವ ಯಾತನೆ. ನಾವು 7 ಜನ ಮಕ್ಕಳು, ಹೋಗುವಾಗ 4 ಇದ್ವಿ, ನಂತರ ಚಿಕ್ಕಮಂಗ್ಳೂರಲ್ಲಿ ಒಂದು 3 ಜನ ಆ್ಯಡ್ ಆಗ್ತಾರೆ, ಒಟ್ಟು 7 ಜನ ಮಕ್ಕಳು. ನಾವು ಬದುಕು ತುಂಬ ಕಷ್ಟಕರವಾದಂತಹ ಜೀವನದಿಂದ ಬಂದಿರ್ತಕ್ಕಂಥವ್ರು ನಾವು. ಶಿಕ್ಷಣನೂ ಕೂಡ ನನಗೀಗಲೂ ನೆನಪಿದೆ. ಒಂದು ವೇಳೆ ಏನಾದರೂ ಹಾಲು ಮತ್ತು ಉಪ್ಪಿಟ್ಟು ಕೊಡ್ತಾಯಿದ್ರು ಸ್ಕೂಲ್ನಲ್ಲಿ, ಆ ಹಾಲು ಉಪ್ಪಿಟ್ಟು ಕೊಡದೆ ಹೋಗಿದ್ದಿದ್ರೆ ನಾವು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಅದು ನಾನು ಈಗಲೂ ಕೂಡ ಸರ್ಕಾರದ ಆ ರೀತಿಯನ್ನು, ಆ ಹಾಲು ಮತ್ತು ಉಪ್ಪಿಟ್ಟು ನಮ್ಮನ್ನು ಶಾಲೆಗೆ ಕಳಿಸ್ತು. ಮತ್ತು ನಂತರ ದಿನಗಳಲ್ಲಿ ನಾವು ಹಾಗೆ ಬೆಳೀತಾ ನಾನು 8 ವರ್ಷದವಳಿದ್ದಾಗಲೇ ಹಾಡು ಹೇಳಲಿಕ್ಕೆ ಶುರು ಮಾಡ್ತೀನಿ. ನನಗೆ 10 ರೂಪಾಯಿ ಕೊಡ್ತಾರೆ. ನನ್ನ ಮೊದಲ ಸಂಭಾವನೆ ನನಗೆ 8 ವರ್ಷ ಇದ್ದಾಗ ನಮ್ಮ ಅಕ್ಕನ ಜೊತೆ ನಾನು ಹಾಡ್ಲಿಕ್ಕೆ ಹೋಗ್ತೀನಿ. ಲಿಂಗಮೂರ್ತಿ ಅಂತ ಹೇಳಿಬಿಟ್ಟು ಅವರ ಆರ್ಕೆಸ್ಟ್ರಾದಲ್ಲಿ ನಮ್ಮ ಅಕ್ಕ ಹಾಡ್ತಿರ್ತಾರೆ. ಅವ್ರಿಗೆ ಗಂಟ್ಲು ಕಟ್ಟಿದಾಗ ನನ್ನ ಹತ್ರ ಹಾಡಿಸ್ತಿದ್ರು. ಸೊ ನನ್ನ ಪುಣ್ಯ. ಆದರೆ ಆ ಬಡತನಕ್ಕೆ ಆ 10 ರೂಪಾಯಿ ಭಾಳ ದೊಡ್ಡ ಮೊತ್ತ ಆಗಿತ್ತು ಆಗ. ಹೀಗೆ ಹಾಡು ಹೇಳ್ತಿದ್ದೆ. ನಂತರ ನಮ್ಮ ಅಕ್ಕ ಡಾನ್ಸು ಹೇಳ್ಕೊಡ್ತಿದ್ರು, ಡಾನ್ಸು ಕಲಿತಿದ್ದೆ. ಡಾನ್ಸ್ ಕಾರ್ಯಕ್ರಮಕ್ಕೆ ಹೋದರೆ 25 ರೂಪಾಯಿ ಕೊಡೋರು. ಹಾಗೆ ನಮ್ಮ ಅಕ್ಕ ರಂಗಭೂಮಿಯಲ್ಲಿದ್ದರು. ಅವರು KN ಟೈಲರ್ ಅವರ ನಾಟಕ, ಅನೇಕ ನಾಟಕಗಳಲ್ಲಿ ಅಕ್ಕ ಪಾತ್ರ ವಹಿಸಿದ್ದಾರೆ. ಆಗ ಅವ್ರ ಜೊತೆ ನನ್ನನ್ನು ಕರ್ಕೊಂಡು ಹೋಗೋರು. ಯಾಕೆಂದರೆ ಒಬ್ಬರ ಜೊತೆ ಒಬ್ಬರು ಇರಬೇಕಲ್ಲ. ಚಿಕ್ಕಮಂಗ್ಳೂರಿಂದ ಮಂಗಳೂರಿಗೆ ಹೋಗ್ತಿದ್ವಿ. ಸೊ ಕರ್ಕೊಂಡು ಹೋಗುವಾಗ ಹೀಗೇ ಒಂದು ಸಲ ನಮ್ಮ ಅಕ್ಕ ಕಾಸ್ತಾಯ ಖಂಡನಿ ಅಂತ ನಾಟಕವನ್ನು ಅಭಿನಯಿಸ್ತಾ ಇದ್ದರು. ನಾನು ಮುಂದೆ ಕೂತ್ಕೊಂಡು ನಮ್ಮ ಅಕ್ಕನ ನಾಟಕ ನೋಡ್ತಾ ಕೂತಿದ್ದೆ. ಆಗ ಡೈರೆಕ್ಟರ್ ಗೀತಾಪ್ರಿಯ ಅವರು ಮತ್ತು ಆನಂದ್ ಶೇಖರ್ ಅಂತ ಪ್ರೊಡ್ಯೂಸರು, ಅವರಿಬ್ಬರು ಬರ್ತಾರೆ. ಅವರಿಬ್ಬರು ಬಂದು ನನ್ನ ಪಕ್ಕ ಕೂತ್ಕೊಂಡು ನಾನು ಈ ಹೆಸರಮ್ಮ ಅಂತಾರೆ. ನಂಗೆ ನಿಜವಾಗ್ಲೂ ಆವಾಗ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ನಾನು ಅವ್ರನ್ನ ನೋಡಿದೆ. ನಮ್ಮ ಪಿಕ್ಚರ್ನಲ್ಲಿ ನೀನು ಪಾಠ ಮಾಡ್ತೀಯ ಅಂತ ಕೇಳಿದ್ರು. ನಾನು ಅವಾಗ ಹೇಳಿದೆ, ಅಕ್ಕನ ಹತ್ರ ಕೇಳಿ, ನಂಗೆ ಗೊತ್ತಿಲ್ಲ.